ಸರ್, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಗಿದೆ. ಮುಂದೆ ಡಿ.ಕೆ.ಶಿ ಅವರು ಸಿ.ಎಂ ಆಗಬೇಕಾ ಅನ್ನುವಂಥದ್ದು. ಇದರಂಥ ವರ್ಸ್ಟ್ ಗೌರ್ಮೆಂಟು ಯಾವಾಗೂ ನಾವು ನೋಡಿಲ್ಲ. ಮೇಡಮ್ ಆಗ್ಬೋದು ಮೇಡಮ್, ಯಾಕಂದ್ರೆ ಅವರು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ಸಲ್ಲಿದ್ದಾರೆ. ಕಾಂಗ್ರೆಸ್ಗೆ ಗ್ರೌಂಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವೆಲ್ಲ ಈ ಫ್ರೀ ಗಿಫ್ಟ್ಸು ಇವೆಲ್ಲ ಯಾರೂ ಕೇಳಲಿಲ್ಲ, ಇವರೇ ಕೊಟ್ಟರು. ಯಾವುದೋ ಇವಾಗ ನಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬ ಚೆನ್ನಾಗೆಲ್ಲ ಆ ಶಕ್ತಿ ಯೋಜನೆಗಳು ಅದು ಇದು ಎಲ್ಲ ಮಾಡಿ ಎಲ್ಲ ತುಂಬ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮಗೂ ಕಾಂಗ್ರೆಸ್ ಅಂದರೆ ಇಷ್ಟ, ಆದರೆ ಈ ಟೈಮ್ ಅಂತೂ ಅದರಂಥ ವರ್ಸ್ಟ್ ಗೌರ್ಮೆಂಟು ಯಾವುದೂ ಇಲ್ಲ ಅಂತ ಅನಿಸ್ತಾ ಇದೆ. ಕಾರ್ಯಕರ್ತರಿಂದ ಕೆಲಸ ಮಾಡ್ಕೊಂಡು ಈ ಲೆವೆಲಿಗೆ ಬಂದಿದ್ದಾರೆ. ಇವಾಗ ಅವರು ಉಪಮುಖ್ಯಮಂತ್ರಿನೂ ಆಗಿದ್ದಾರೆ. ಇವತ್ತು ಅವರು ಇನ್ನೂ ಸಿ ಎಮ್ ಆಗಿಲ್ಲ, ಇವತ್ತೇ ಹೇಳು ಅಂದರೆ ಹೇಳೋದು ತುಂಬ ಕಷ್ಟ. ಅದು ನಿಜ ಹೇಳಬೇಕು ಅಂತಂದರೆ ಇವಾಗ ಜನರಿಗೂ ಅವರು ಬುದ್ಧಿ ಕಲ್ತ್ಬಿಟ್ಟಿದ್ದಾರೆ ಮೇಡಮ್. ಅವರೇನು ಇವಾಗ ರಾಜಕಾರಣಿಗಳ ಮೇಲೆ ಏನು ಡಿಪೆಂಡ್ ಆಗಿಲ್ಲ. ನಾನು ಅದೇ ಹೇಳ್ತಾ ಇರೋದು, ಸಿದ್ದರಾಮಯ್ಯ ಆಗಲಿ, ಡಿ.ಕೆ. ಶಿವಕುಮಾರ್ ಆಗಲಿ, ಹೋಲ್ ಕಾಂಗ್ರೆಸ್ ಗೌರ್ಮೆಂಟ್ ಮೋಸ್ಟ್ ವರ್ಸ್ಟ್ ಗೌರ್ಮೆಂಟ್ ಎವರ್ ಸೀನ್. ಸೊ ಇವಾಗ ರಾಜಕಾರಣಿಗಳ ಮೇಲೆ ಯಾರು ಡಿಪೆಂಡ್ ಆಗಿಲ್ಲ ಮೇಡಮ್. ಇವಾಗ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದ್ಕೊಂಡು ಕೂತ್ಕೊಂಡ್ರೆ ಯಾರೇನೋ ಮಾಡಲ್ಲ. ಆ್ಯಂಡ್ ಎಲ್ಲ ಎಲೆಕ್ಟ್ರಿಸಿಟಿ ಇನ್ಕ್ರೀಸ್ ಮಾಡಿದ್ರು, ಏನೇನು ಸಿಕ್ತೋ ಎಲ್ಲ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಎರಡೂ ಬ್ಯಾಲೆನ್ಸ್ ಆದರೆ ಪರವಾಗಿಲ್ಲ. ಏನಾಗಿದೆ, ಸರ್ಪ್ಲಸ್ ಇಲ್ಲ ಫಂಡ್ಸ್ ಅವ್ರ ಹತ್ರ. ಸೊ ದೇ ಆರ್ ನಾಟ್ ಏಬಲ್ ಟು ಪೇ. ಇನ್ನು ಜನ್ಮದಲ್ಲಿ ಇವರು ಕಾಂಗ್ರೆಸ್ ಅವ್ರು ಬರೋಲ್ಲ, ಅದು ಬೇರೆ. ಅದನ್ನು ಹೇಳ್ತೀನಿ ಕೇಳಿ. ಸರ್, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಗಿದೆ. ಮುಂದೆ ಡಿ.ಕೆ.ಶಿ ಅವರು ಸಿ.ಎಂ ಆಗಬೇಕಾ ಅನ್ನುವಂಥದ್ದು. ಮೇಡಮ್ ಆಗ್ಬೋದು ಮೇಡಮ್, ಯಾಕಂದ್ರೆ ಅವರು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ಸಲ್ಲಿದ್ದಾರೆ. ಕಾಂಗ್ರೆಸ್ಗೆ ಗ್ರೌಂಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಸಿ.ಎಮ್ ಆಗೋ ಚಾನ್ಸಸ್ ಎಲ್ಲ ಇದೆ ಮೇಡಮ್. ಆಗಲಿ ಮೇಡಮ್, ತುಂಬ ಒಳ್ಳೆಯದೇ. ಆದರೆ ಸಿದ್ದರಾಮಯ್ಯ ಅವರು ಅವ್ರ ಸ್ಥಾನನ ಬಿಟ್ಕೊಡ್ತಾರಾ ಸರ್? ಮೇಡಮ್ ಅದು ಅವರವರ ಒಳಗಡೆ ಪಾಲಿಟಿಕ್ಸ್ ಮೇಡಮ್, ಅದು ನಮಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೋ ಇವಾಗ ನಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬ ಚೆನ್ನಾಗೆಲ್ಲ ಆ ಶಕ್ತಿ ಯೋಜನೆಗಳು ಅದು ಇದು ಎಲ್ಲ ಮಾಡಿ ಎಲ್ಲ ತುಂಬ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಬಿಟ್ಕೊಡ್ತಾರೆ ಗೊತ್ತಿಲ್ಲ. ಬಟ್ ನೀವು ಕೇಳಿದ್ದಕ್ಕೆ ಡಿ.ಕೆ.ಶಿ ಅವರು ಆದ್ರೂ ಏನೂ ತೊಂದರೆ ಇಲ್ಲ ಮೇಡಮ್. ಅವರು ನಡ್ಸ್ಕೊಂಡು ಹೋಗ್ತಾರೆ. ಯಾಕಂದರೆ ಕಾಂಗ್ರೆಸ್ ಅದು 70-75 ವರ್ಷದ ಹಳೆ ಪಾರ್ಟಿ ಇರೋದ್ರಿಂದ ಅಲ್ಲಿ ಮೇಲಲ್ಲಿ ಇರೋರೆಲ್ಲ ಅವರೆಲ್ಲ ಸ್ವಲ್ಪ ನೋಡ್ಕೊತಾರೆ. ಆಗ್ಬೋದು ಮೇಡಮ್. ಓಕೆ, ಅಂದರೆ ಈಗ ರಾಜಕಾರಣಿಗಳ ನಡುವೆನೇ ಒಂದು ತಿಕ್ಕಾಟ ನಡೀತಾ ಇದೆ. ಏನಂದರೆ ಈಗ ಡಿ.ಕೆ.ಶಿ ಅವರು ಸಿ.ಎಂ ಆಗಬೇಕಾ ಬೇಡವಾ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಅದೇ ನಾನು ಹೇಳ್ತಾ ಇಲ್ವಾ, ಆಗ್ಬೋದು ಮೇಡಮ್. ಅದಲ್ಲೇನು, ಯಾಕಂದ್ರೆ ಅವ್ರಿಗೂ ಚಾನ್ಸಸ್ ಇದೆ ಮೇಡಮ್. ಯಾಕಂದ್ರೆ ಅವರು ಸುಮಾರು ವರ್ಷ ಅವರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಾರ್ಟಿಗೋಸ್ಕರ ಅವರು ಕೆಲಸ ಮಾಡಿದ್ದಾರೆ. ಕಾರ್ಯಕರ್ತರಿಂದ ಕೆಲಸ ಮಾಡ್ಕೊಂಡು ಈ ಲೆವೆಲಿಗೆ ಬಂದಿದ್ದಾರೆ. ಇವಾಗ ಅವರು ಉಪಮುಖ್ಯಮಂತ್ರಿನೂ ಆಗಿದ್ದಾರೆ. ಎಲ್ಲ ಅವರು ಚೆನ್ನಾಗೆಲ್ಲ ನೋಡ್ಕೊತಿರೋದ್ರಿಂದ ಇವಾಗ ಹೇಳಬೇಕಂದ್ರೆ ಅವರಿಂದನೂ ಲಾಸ್ಟ್ ಟೈಮು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಅವರಿಂದನೂ ಇದೆ. ಅವ್ರದ್ದು ಒಂದು ಅವಾಗ ಇದಿರೋದ್ರಿಂದ ಆಗ್ಬೋದು ಮೇಡಮ್, ಅದರಲ್ಲೇನು ತೊಂದರೆ ಇಲ್ಲ. ಈಗ ಡಿ.ಕೆ.ಶಿ ಅವರು ಸಿ.ಎಂ ಏನಾದರೂ ಆದರೆ ಜನರಿಗೆ ಅನುಕೂಲ ಮಾಡಿಕೊಡ್ತಾರ ಅನ್ನುವಂಥದ್ದು. ಮೇಡಮ್ ಇರೋ ನಿಜ ಹೇಳಬೇಕು ಅಂತಂದರೆ ಇವಾಗ ಜನರಿಗೂ ಅವರು ಬುದ್ಧಿ ಕಲ್ತ್ಬಿಟ್ಟಿದ್ದಾರೆ ಮೇಡಮ್. ಅವರೇನು ಇವಾಗ ರಾಜಕಾರಣಿಗಳ ಮೇಲೆ ಏನು ಡಿಪೆಂಡ್ ಆಗಿಲ್ಲ. ಎಲ್ಲ ಅವರವರ ಅವತ್ತಿನ ದುಡಿಮೆ ಅವ್ರಿಗೆ ಗೊತ್ತು ಯಾವ ಥರ ದುಡಿಬೇಕು ಅಂತಂದ್ಬಿಟ್ಟು. ಸೊ ಇವಾಗ ರಾಜಕಾರಣಿಗಳ ಮೇಲೆ ಯಾರು ಡಿಪೆಂಡ್ ಆಗಿಲ್ಲ ಮೇಡಮ್. ಇವಾಗ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದ್ಕೊಂಡು ಕೂತ್ಕೊಂಡ್ರೆ ಯಾರೇನೋ ಮಾಡಲ್ಲ. ಅವ್ರು ಕೆಲಸ ಮಾಡಬೇಕು, ಅವ್ರು ದುಡಿಬೇಕು, ಅವರು ಹೊಟ್ಟೆ ತುಂಬಿಸ್ಕೋಬೇಕು ಅಷ್ಟೇ. ಸೊ ಅದಕ್ಕೆ ನಾನೇನು ಉತ್ತರ ಕೊಡಲ್ಲ ಮೇಡಮ್. ಈಗ ಸಿದ್ದರಾಮಯ್ಯ ಅವರ ಆಡಳಿತ ಯಾವ ರೀತಿ ಇದೆ ಸರ್? ಅಂದರೆ ಜನರಿಗೆ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದ ಅಂತ ಮೇಡಮ್. ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಮೇಡಮ್, ತೊಂದರೆ ಇಲ್ಲ. ಯಾಕಂದರೆ ಹೆಣ್ಮಕ್ಳಿಗೆ ಅವ್ರಿಗೂ ಒಂದು ಒಳ್ಳೊಳ್ಳೆ ಯೋಜನೆಗಳೆಲ್ಲ ಮಾಡಿ ಅವ್ರಿಗೂ ಒಂದು ಜೀವನದಲ್ಲಿ ಒಂದು ಆತ್ಮವಿಶ್ವಾಸ ಬರೋಂಗೆ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ ಮೇಡಮ್, ಏನು ತೊಂದರೆ ಆಗ್ತಾ ಇಲ್ಲ ಜನಕ್ಕೆಲ್ಲ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಗಿದೆ. ಮುಂದೆ ಡಿ.ಕೆ.ಶಿ ಅವರು ಸಿ.ಎಂ ಆಗಬೇಕಾ ಅನ್ನುವಂಥದ್ದು. ಒಂದು ಹೇಳ್ತೀನಿ, ಇದರಂಥ ವರ್ಸ್ಟ್ ಗೌರ್ಮೆಂಟು ಯಾವಾಗೂ ನಾವು ನೋಡಿಲ್ಲ. ಜನರು ಸುಮ್ಮನೆ ಹಾಯಾಗಿ ಅವ್ರ ಮನೆಯಲ್ಲಿ ಇರೋರನ್ನ ಯಾವುದೋ ಇದು ಈ ಖಾತಾ ಪಿ ಖಾತಾ ಅಂತೆಲ್ಲ ತಂದುಬಿಟ್ಟು ಎವ್ರಿಬಡಿ ಈಸ್ ಹ್ಯಾವಿಂಗ್ ಹೆಡ್ಏಕ್ಸ್. ಇವಾಗ ಮಾಡ್ತೀವಿ ಅವಾಗ ಮಾಡ್ತೀವಿ, ಏನು ತೊಗೊಂಡೋದ್ರೂ ಹೋಗಲ್ಲ. ಇವೆಲ್ಲ ಈ ಫ್ರೀ ಗಿಫ್ಟ್ಸು ಇವೆಲ್ಲ ಯಾರೂ ಕೇಳಲಿಲ್ಲ, ಇವರೇ ಕೊಟ್ಟರು. ಆ್ಯಂಡ್ ದೇ ಆರ್ ನಾಟ್ ಏಬಲ್ ಟು ಇನ್ಫ್ಯಾಕ್ಟ್ ಅದನ್ನ ಮೇಂಟೈನ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕೂ ಆಗ್ತಾಯಿಲ್ಲ.
ಇಂಥ ಸರ್ಕಾರ ನಮಗೂ ಕಾಂಗ್ರೆಸ್ ಅಂದರೆ ಇಷ್ಟ, ಆದರೆ ಈ ಟೈಮ್ ಅಂತೂ ಅದರಂಥ ವರ್ಸ್ಟ್ ಗೌರ್ಮೆಂಟು ಯಾವುದೂ ಇಲ್ಲ ಅಂತ ಅನಿಸ್ತಾ ಇದೆ. ಯಾವುದೂ ಚೆನ್ನಾಗಿ ಆಗ್ತಾಯಿಲ್ಲ. ಎಲ್ಲ ಕಡೆನೂ ಇಟ್ಸ್ ಆಲ್ ಬ್ರೈಬಿಂಗು. ಎಲ್ಲ ಕಡೆನೂ ಏನು ದುಡ್ಡಿಲ್ಲದೆ ಏನೂ ಕೆಲಸ ಆಗಲ್ಲ. ಈಗ ಡಿ ಕೆ ಶಿ ಅವ್ರು ಏನಾದರೂ ಸಿ ಎಮ್ ಆದರೆ ಅಂದರೆ ಜನರಿಗೆ ಅನುಕೂಲ ಮಾಡಿಕೊಡ್ತಾರಾ ಸರ್? ನೋಡಮ್ಮ, ಅವರು ಆದಾಗೆ ಗೊತ್ತಾಗೋದು. ಯಾಕಂದರೆ ಆವಾಗ ಆ ಸಿಚುವೇಶನ್ಗೆ, ಆ ಕಾನ್ಸಿಕ್ವೆನ್ಸಸ್ಗೆ ಅವರು ಹೆಂಗೆ ಪರಿವರ್ತನೆ ಹೆಂಗೆ ಅವರು ರೆಸ್ಪಾಂಡ್ ಮಾಡ್ತಾರೋ ಅದ್ರ ಮೇಲೆ. ಇವತ್ತು ಅವರು ಇನ್ನೂ ಸಿ ಎಮ್ ಆಗಿಲ್ಲ, ಇವತ್ತೇ ಹೇಳು ಅಂದರೆ ಹೇಳೋದು ತುಂಬ ಕಷ್ಟ. ಅದು ಅರ್ಥ ಆಯ್ತಾ? ಓಕೆ, ಈಗ ಸಿದ್ದರಾಮಯ್ಯ ಅವರ ಆಡಳಿತ ಹೆಂಗಿದೆ ಸರ್? ನಾನು ಅದೇ ಹೇಳ್ತಾ ಇರೋದು. ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಹೋಲ್ ಕಾಂಗ್ರೆಸ್ ಗೌರ್ಮೆಂಟ್ ಮೋಸ್ಟ್ ವರ್ಸ್ಟ್ ಗೌರ್ಮೆಂಟ್ ಎವರ್ ಸೀನ್. ಈ ಹಿಂದೆ ನಾವು ಕಾಂಗ್ರೆಸ್ ಅವ್ರನ್ನೇನು ಅಂದಿಲ್ಲ, ಇವಾಗ ಮಾತ್ರ ಈ ಟೈಮು ನಮಗೆಲ್ಲ ತುಂಬ ಬೇಜಾರಾಗ್ಬಿಟ್ಟಿದೆ. ಆ್ಯಂಡ್ ದೇ ಆರ್ ನಾಟ್ ಏಬಲ್ ಟು. ಈಗ ಫ್ರೀ ಸ್ಕೀಮ್ಸ್ ಕೊಟ್ಬಿಟ್ಟು ಅವ್ರು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಕೆಲವು ಗೌರ್ಮೆಂಟ್ ಕಾಲೇಜಸಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ 2 months 3 months ಸ್ಯಾಲ್ರಿ ಕೊಟ್ಟಿಲ್ಲ. ಈ ದುಡ್ಡಿಲ್ಲ ಅವ್ರ ಹತ್ರ. ಇಲ್ದಿದ್ದು ಯಾಕೆ ಅನ್ನೆಸೆಸರಿಯಾಗಿ ಕಮಿಟ್ಮೆಂಟ್ ಮಾಡಿ ಈಗ ಅವರು ಎಲ್ಲ ಎಲೆಕ್ಟ್ರಿಸಿಟಿ ಇನ್ಕ್ರೀಸ್ ಮಾಡಿದ್ರು, ಏನೇನು ಸಿಗ್ತೋ ಎಲ್ಲ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಹೂ ವಿಲ್ ಬಿ ಹ್ಯಾಪಿ? ಟೆಲ್ ಮಿ. ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಅಂದರೆ 5 ಗ್ಯಾರಂಟಿಗಳನ್ನ ಕೂಡ, ಯೋಜನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಅದಕ್ಕೆ? ಅದೇ ನಾನು ಹೇಳ್ತಾ ಇರೋದು. ನಾವು ಗ್ಯಾರಂಟಿಗಳು ಯಾವುವು ತಗೊಳ್ತಾ ಇಲ್ಲ, ನಮ್ಗೆ ಐಡಿಯಾ ಇಲ್ಲ. ಆದರೆ ನಾನು ಹೇಳೋದೇನೆಂದರೆ, ಈಗ ಎರಡೂ ಬ್ಯಾಲೆನ್ಸ್ ಆದರೆ ಪರವಾಗಿಲ್ಲ. ಏನಾಗಿದೆ, ಸರ್ಪ್ಲಸ್ ಇಲ್ಲ ಫಂಡ್ಸ್ ಅವ್ರ ಹತ್ರ. ಸೊ ದೇ ಆರ್ ನಾಟ್ ಏಬಲ್ ಟು ಪೇ. ಸೊ ಅವರು ಬೆಲೆ ಏರಿಕೆ ಕೂಡ ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಮ್ಮ, ಏನಾದರೂ ನಮಗೆ ಬೇರೆ ದಾರಿ ಇಲ್ಲ. ಅರ್ಥ ಆಯ್ತಾ? ನಾವು ಏನಾದರೂ ವಿ ಹ್ಯಾವ್ ಟು ಅದನ್ನು ಫೇಸ್ ಮಾಡಬೇಕು. ಫೇಸ್ ಮಾಡ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಬಟ್ ಜನರಲ್ಲಾಗಿ ನೋಡಿದಾಗ ಇವಾಗ ಏನು ಅನಿಸ್ತಾ ಇದೆ, ನಮಗೆ ತುಂಬ ಬೇಜಾರಾಗಿದೆ. ಇದರಂಥ ವರ್ಸ್ಟ್ ಗೌರ್ಮೆಂಟು ಇನ್ನೊಂದಿಲ್ಲ. ಇನ್ನು ಜನ್ಮದಲ್ಲಿ ಇವರು ಕಾಂಗ್ರೆಸ್ ಅವ್ರು ಬರೋಲ್ಲ. ಅದು ಬೇರೆ, ಅದನ್ನು ಹೇಳ್ತೀನಿ ಕೇಳಿ. ಸಿದ್ದರಾಮಯ್ಯ ಅವರು ಈಗ ಆ ಸ್ಥಾನವನ್ನು ಬಿಟ್ಕೊಡ್ತಾರಾ ಸರ್ ಡಿ ಕೆ ಶಿ ಅವ್ರಿಗೆ? ಬಿಟ್ಕೊಡ್ತಾರೋ ಬಿಡಲ್ವೋ ಅದು ನಮಗೆ ಗೊತ್ತಿಲ್ಲಮ್ಮ. ಅವರು ಇವಳು ಒಳಗಡೆ ಏನೋ ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಕೊಡಬೇಕಾಗಿತ್ತು ಅವರ ಕಮಿಟ್ಮೆಂಟ್ ಪ್ರಕಾರ. ಸೊ ಈಗ ತಿಕ್ಕಟ ಅಂತಲ್ಲ, ಯಾವುದಕ್ಕೂ ಅವ್ರಿಗೆ ಹೈಕಮಾಂಡ್ ಅಂತ ಒಂದು ಇಟ್ಕೊಂಡಿದ್ದಾರೆ. ಸೊ ಅಲ್ಲೆಲ್ಲ ಅವ್ರಿಗೆ ಇದಾಗಬೇಕು. ಒಟ್ಟಿನಲ್ಲಿ ಕಾಂಗ್ರೆಸ್ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ವರ್ಸ್ಟ್ ಗೌರ್ಮೆಂಟ್ ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.